ಆದರಣೀಯರಾದ ಆರಾಧ್ಯ ಗುರುಗಳಾದ ಪರಮ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತಾ, ದೀಪಾವಳಿ ಅಮಾವಾಸ್ಯೆಯ ಸಂಜೆಯ ವೇಳೆ ನಡೆದಿರುವಂತಹ ಶ್ರೀ ಚನ್ನೇಶ್ವರರ ಬೆಳ್ಳಿ ರಥೋತ್ಸವ ಹಾಗೂ ಸಂಸ್ಕೃತಿ ಸಂಸ್ಕಾರ ಕಾರ್ಯಕ್ರಮದ ಆರಂಭದಲ್ಲಿ ವೇದಘೋಷದ ಸೇವೆಯನ್ನು ಮಾಡಿರುವಂತಹ ಶ್ರೀ ಕಿರಣ ಪ್ರಶಸ್ತಿ ಭೂಷಿತರಾಗಿರುವಂತಹ ಶ್ರೀ ವೇದಮೂರ್ತಿ ಅನ್ನದಾನಯ್ಯ ಶಾಸ್ತ್ರಿಗಳವರೇ, ಚನ್ನೇಶ ಗಾನ ಕಲಾ ಬಳಗವೇ, ಸುಶ್ರಾವ್ಯವಾದ ಗೀತೆಗಳನ್ನು ಗಾಯನ ಮಾಡುವಂತಹ KR ಮ್ಯೂಸಿಕ್ ವರ್ಲ್ಡ್ನ ಸಂಸ್ಥಾಪಕಿಯಾಗಿರುವಂತಹ ಕುಮಾರಿ ಕಮಲಾರವರೇ, ಹಾಗೆಯೇ ಸರ್ವರನ್ನು ಸ್ವಾಗತಿಸಿರುವಂತಹ ದಸರಾದಲ್ಲಿ ಚನ್ನಕಿರಣ ಪ್ರಶಸ್ತಿ ಭೂಷಿತರಾಗಿರುವಂತಹ ಶ್ರೀ M ದಾನಪ್ಪನವರೇ, ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯ ಹಬ್ಬಗಳನ್ನು ಮನೋಜ್ಞವಾಗಿ ಬಿತ್ತರಿಸಿರುವಂತಹ ತಮ್ಮ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ತಾಯಿ ಶ್ರೀಮತಿ ಶಾಂತಾ ಸುರೇಶ್ ಹೊಸ್ಕೇರಿಯವರೇ, ಈ ಕಾರ್ಯಕ್ರಮದಲ್ಲಿ ಸಾಂದರ್ಭಿಕ ನುಡಿಗಳನ್ನು ನುಡಿದು ಗೌರವಾನ್ವಿತ ಸ್ಥಾನದಲ್ಲಿ ಇರುವಂತಹ ಗಂಜಿಗಟ್ಟಿ ಕೃಷ್ಣಮೂರ್ತಿಯವರೇ, ಚನ್ನಕಿರಣ ಪ್ರಶಸ್ತಿ ಭೂಷಿತರಾಗಿರುವಂತಹ ಮತ್ತೋರ್ವ ಸದ್ಭಕ್ತರಾದ ಸುರೇಶ್ ಹೊಸ್ಕೇರಿಯವರೇ, 9 ಟಿವಿಯ ಸುದ್ದಿವಾಹಿನಿಯ ಸಂಚಾಲಕರಾಗಿರುವಂತಹ ಸುರೇಶ್ ರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವ ಸದ್ಭಕ್ತ ಬಂಧುಗಳೇ, ವೇದಿಕೆಯಲ್ಲಿ ಜನ್ಮದಿನವನ್ನು ಆಚರಿಸಿಕೊಂಡಿರುವಂತಹ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯಾಗಿರುವಂತಹ ಕುಮಾರಿ ಚೈತ್ರಾರವರೇ, ಸರ್ವ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಧ್ವನಿವರ್ಧಕದ ವ್ಯವಸ್ಥಾಪಕರಾದ ರಮೇಶ್ ಅವರೇ, ನಮ್ಮ ಗಂಜಿಗಟ್ಟಿಯವರು ಹೇಳಿದರು, ಕೃಷ್ಣಮೂರ್ತಿಯವರು, ಮನುಷ್ಯ ಉತ್ಸಾಹ ಸದಾಕಾಲ ನನ್ನ ಬದುಕಿಗೆ ಉತ್ತಮವಾಗಿರುವಂತಹ ವಿಚಾರಗಳು ಯಾವುವು ಅನ್ನುವಂತಹದ್ದನ್ನು ಆಲೋಚನೆ ಮಾಡಿದಾಗ ಹಿರಿಯರ ಅನುಭವದ ನುಡಿಗಳಾಗಿರಬಹುದು, ಸಂಗೀತ ಆಗಿರಬಹುದು, ಸಂಸ್ಕೃತಿ ಆಗಿರಬಹುದು, ಇಂತಹ ಒಂದು ವಿಚಾರಧಾರೆಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸಾಗಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಸಾಂಸ್ಕೃತಿಕ ಪರಂಪರೆ ಹಬ್ಬಗಳ ಬಗ್ಗೆ ಕೂಡ ನಮ್ಮ ತಾಯಿ ಶಾಂತಾರವರು ಭಾಳ ಸುಂದರವಾಗಿರುವಂಥ ವಿಚಾರಗಳನ್ನು ಹೇಳಿದರು. ನಮಗೆಲ್ಲ ಗೊತ್ತಿದೆ, ಯಾವುದು ಕೂಡ ಗೊತ್ತಿಲ್ಲ ಅನ್ನುವಂತಹ ವಿಚಾರಗಳಿಲ್ಲ. ಆದರೂ ಸಹ ಅದನ್ನು ಬಳಸಿಕೊಳ್ಳುವಲ್ಲಿ ಸ್ವಲ್ಪ ವಿಫಲರಾಗ್ತಾ ಇದ್ವಿ ಅನ್ನುವಂತಹದ್ದು ಬಹಳ ಖೇದಕರವಾಗಿರುವಂಥ ವಿಷಯ. ನಾವೆಲ್ಲರೂ ಹೇಗಾಗಿದ್ದೀವಿ ಅಂತಂದರೆ ನುಡಿ ಬ್ರಹ್ಮರಾಗ್ತಾ ಇದ್ದೀವಿ, ನಡೆ ಬ್ರಹ್ಮರಾಗ್ತಾ ಇಲ್ಲ. ನುಡಿ ಬ್ರಹ್ಮರ ಅಂದ್ರೇನು, ಒಳ್ಳೆಯದನ್ನು ಹೇಳೋದಷ್ಟೇ, ಕೇಳೋದಷ್ಟೇ, ಆದರೆ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಕಷ್ಟ ಅನ್ನುವಂತಹದ್ದು ಇದರ ಅಭಿಪ್ರಾಯ. ನಡೆ ಬ್ರಹ್ಮರಾಗಲಿಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ನುಡಿ ಬ್ರಹ್ಮರಾದ ಬಳಿಕ ನಡೆ ಬ್ರಹ್ಮರು ಕೂಡ ಆಗಬೇಕು. ನಡೆ ನುಡಿಗಳು ಒಂದಾದ ಭಕ್ತಿ ಪರಮಾತ್ಮನಿಗೆ ಪ್ರಿಯವಾಗಿರ್ತದೆ, ನಮ್ಮ ಬದುಕಿಗೆ ಕೂಡ ಉತ್ತಮವಾಗಿರ್ತದೆ ಅಂತೇಳಿ. ಒಳ್ಳೆಯದನ್ನು ಕೇಳಿದಾಗ ಜೀವನದಲ್ಲಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು. ಹೀಗೆ ಸಾಂಸ್ಕೃತಿಕ ಪರಂಪರೆ ನಮ್ಮ ಹಿರಿಯರು ಮಾಡಿರುವಂತಹ ದಾರಿದೀಪಗಳು. ಇವತ್ತು ದೀಪಾವಳಿಯಲ್ಲಿ ನಾವೆಲ್ಲ ದೀಪ ಹಚ್ತೀವಿ. ದೀಪ ಹಚ್ಚುವ ಉದ್ದೇಶ ಏನು ಅಂತ ಕೇಳಿದ್ರೆ, ದೀಪ ಅನ್ನುವಂತಹದ್ದು ಸುಖ, ಶಾಂತಿ, ನೆಮ್ಮದಿಯನ್ನು ತರುವಂತಹದ್ದು ವಾತಾವರಣ. ಇವತ್ತು ಮನೆಯ ಮಂದಿಯೆಲ್ಲ ಸೇರಿಕೊಂಡು ದೀಪಗಳನ್ನು ಹಚ್ತೀವಿ. ಯಾಕೆ ದೀಪ ಹಚ್ತೀವಿ ಅಂದರೆ ನಮ್ಮ ಮನೆ ಕತ್ಲೈತೆ ಅಂತಲ್ಲ, ಬೆಳಕಿದ್ದಾಗ ಕೂಡ ದೀಪ ಹಚ್ಕೊಳ್ತೀವಲ್ಲ. ಯಾಕೆ? ಆ ದೀಪ ಶಾಂತಿಯ ಸಂಕೇತ, ದೀಪ ಪ್ರಗತಿಯ ಸಂಕೇತ, ದೀಪ ಜ್ಞಾನದ ಸಂಕೇತ,
ಈ ಎಲ್ಲ ಉದ್ದೇಶದಿಂದ ದೀಪವನ್ನು ಹಚ್ಕೊಳ್ಳೋದು. ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅನ್ನುವಂತಹ ಗೀತೆ ನಮ್ಮ ಕುಮಾರಿ ಕವನ ಹೇಳಿದೆ. ಆ ಕವನದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿರುವಂಥ ವಿಚಾರಗಳಿದ್ದಾವೆ ಆ ಗೀತೆಯಲ್ಲಿ. ಕವನ ಎರಡೂ ಒಂದೇ. ಅದೊಂದು ಕವನವಾಗ್ತದೆ, ಅದೊಂದು ಗೀತೆ ಆಗ್ತದೆ. ಅಂಥ ಸುಮಧುರವಾಗಿರುವಂಥ ಗೀತೆಯನ್ನು ಕವನ ಹಾಡಿದ್ವಿ. ಆ ಎಲ್ಲ ಹಾಡುಗಳು ಒಂದೊಂದು ಅರ್ಥವನ್ನು ಕೊಡ್ತಾ ಇರ್ತವೆ. ಆ ಅರ್ಥವನ್ನು ನಾವೆಲ್ಲರೂ ಬಳಸ್ಕೊಂಡ್ರೆ ಏನಾದರೂ ನಮಗೆ ಜೀವನದಲ್ಲಿ ನೆಮ್ಮದಿಯನ್ನು, ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಸಂಸ್ಕೃತಿ ಸಂಸ್ಕಾರ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು. ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಅದರ ಅಡಿಯಲ್ಲೇ ನಡೀತಾ ಇರೋದು. ಸಂಸ್ಕೃತಿ ಸಂಸ್ಕಾರ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ನಮ್ಮ ಚೈತ್ರ ಆಚರಣೆ ಮಾಡಿದೆ. ಇದೊಂದು ವಿಶೇಷವಾಗಿರುವಂತಹ ಹುಟ್ಟುಹಬ್ಬ ಅನ್ನಿಸ್ತಿದೆ ಇವತ್ತು. ಯಾಕಂದರೆ ಪ್ರತಿ ಹಬ್ಬದಲ್ಲಿ ಮಕ್ಕಳು ಸ್ವೀಟ್ ಹಂಚ್ತಾ ಇದ್ದಿಲ್ಲ. ಇವತ್ತು ಆಕೆಗೆ ಸ್ವೀಟ್ ಕೊಟ್ಟು ಎಲ್ಲರಿಗೂ ಆಕೆ ಸ್ವೀಟ್ ಕೊಟ್ಟಳು ಅನ್ನುವಂತಹದ್ದು ವಿಶೇಷವಾದ. ಇದು ಒಂದು ಉತ್ತಮವಾಗಿರುವಂಥ ಸಂಸ್ಕಾರ, ಇದೊಂದು ಸಂಸ್ಕೃತಿ. ಇವತ್ತು ನಾವೆಲ್ಲ ಏನು ಮಾಡ್ತೀವಿ, ಬರ್ತ್ಡೇ ಮಾಡ್ತೀವಿ, ಮನೆಗೆಲ್ಲ ಕೇಕ್ ಕಟ್ ಮಾಡ್ತೀವಿ. ಕೇಕ್ ಕಟ್ ಮಾಡಿ ಏನು ಮಾಡ್ತೀವಿ, ಅದನ್ನು ತಗೊಂಡು ಮುಖಕ್ಕೆಲ್ಲ ಹಚ್ತೀವಿ, ಅವ್ರ ಮುಖಕ್ಕೆ ಹಚ್ಕೊಳ್ತೀವಿ. ಇದರಿಂದ ಪರಿಸರ ಅನ್ನುವಂತಹದ್ದು ಮಾಲಿನ್ಯ ಆಗ್ತದೆ. ಅದಕ್ಕೆ ಅರ್ಥನೇ ಬರೋಂಗಿಲ್ಲ. ಜನ್ಮದಿನ ಆಚರಣೆ ಮಾಡಿಕೊಳ್ಳುವಂತಹದ್ದು ಅರ್ಥಗರ್ಭಿತವಾಗಿರಬೇಕು. ಕೂಡ ಆ ರೀತಿಯಾಗಿರುವಂಥ ಆನಂದ ಸಿಗ್ತಾ ಇರಬೇಕು. ಅಂತಹ ಹುಟ್ಟುಹಬ್ಬಗಳನ್ನು ಈ ವೇದಿಕೆ ಮುಖಾಂತರ ಆಚರಿಸುವಂತಹ ಪರಂಪರೆಯನ್ನು ಹಾಕಿಕೊಳ್ಳಲಾಗಿದೆ. ಹಾಗೆಯೇ ಹುಟ್ಟುಹಬ್ಬ ಆಗಿರಬಹುದು ಮತ್ತು ವೈವಾಹಿಕ ದಿನಗಳನ್ನು ಆಚರಣೆ ಮಾಡಿಕೊಳ್ಳೋದಾಗಿರ್ಬೋದು, ಮತ್ತು 60 ವರ್ಷದವ್ರು ತುಂಬಿದವರಾಗಿರ್ಬೋದು, 25 ವರ್ಷದವರಾಗಿರ್ಬೋದು, 50 ವರ್ಷ ಪೂರೈಸಿದವರಾಗಿರ್ಬೋದು, 80 ವರ್ಷದವರಾಗಿರ್ಬೋದು. ಒಂದು ವಿಶೇಷವಾಗಿರ್ತದೆ. 25 ಅಂತಂದರೆ ಸಿಲ್ವರ್ ಜುಬ್ಲಿ, 50 ವರ್ಷ ಅಂದರೆ ಸುವರ್ಣ ಮಹೋತ್ಸವ, 75 ಅಂತಂದರೆ ವಜ್ರ ಮಹೋತ್ಸವ, 100 ವರ್ಷ ಅಂದರೆ ಶತಮಾನೋತ್ಸವ. ಹಿಂಗೆ ಆ ಹಬ್ಬಗಳನ್ನು ವೇದಿಕೆಯಲ್ಲಿ ಆಚರಿಸುವ ಮುಖಾಂತರವಾಗಿ ಆಯುಷ್ಯದ ವೃದ್ಧಿಯನ್ನು ಮಾಡಿಕೊಳ್ಬೇಕು. ದೀಪ ಹಚ್ಚೋದ್ರಿಂದ ಎಷ್ಟೆಲ್ಲ ನೋಡಿರ್ಬೇಕು, ಎಲ್ಲ ಬೆಳಕು ಕಾಣ್ತಾ ಇದೆ. ಅದೇ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳಿ ಕೇಕ್ ಕಟ್ ಮಾಡಿ ಆ ಕೇಕನ್ನು ಅವನಿಗೆ ಒಂದಿಷ್ಟು ಹಚ್ಚಿ ಇವನಿಗೆ ಒಂದಿಷ್ಟು ಹಚ್ಚಿ ಏನೋ ದೀಪ ಹಾರಿಸಿ ಏನೇನೋ ಮಾಡ್ತೀವಲ್ಲ, ಅದರ ಅರ್ಥವನ್ನು ಕಳ್ಕೊಂಡು ಬಿಡ್ತದೆ. ಆಯುಷ್ಯವನ್ನು ವೃದ್ಧಿಸ್ಕೊಳ್ಬೇಕು, ಆಯುಷ್ಯವನ್ನು ಹೆಚ್ಚಿಸ್ಕೊಳ್ಬೇಕು. ಇವಾಗ ನೋಡ್ರಿ, ದೀಪ ಹಚ್ಚಿವಿ ಅಂದರೆ ಆ ದೀಪ ಬೆಳಗ್ತಾ ಇದೆ, ಆ ದೀಪ ಬೆಳಕನ್ನು ಕೊಡ್ತಾ ಇರ್ತದೆ. ಆ ದೀಪ ನಮಗೆಲ್ಲ ಜ್ಞಾನದ ಸಂಕೇತವಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಈ ಹುಟ್ಟುಹಬ್ಬಗಳನ್ನು ಈ ವೇದಿಕೆಯಲ್ಲಿ ಆಚರಿಸುವಂಥ ಪರಂಪರೆಯನ್ನು ಹಾಕಿಕೊಳ್ಳಲಾಗಿದೆ. ಇಂತಹ ಕಾರ್ಯಕ್ರಮಗಳು ಅನೇಕ ರೀತಿಯಲ್ಲಿ ಈ ವೇದಿಕೆಯಲ್ಲಿ ನಡೀತಾ ಇದೆ. ಕೃಷ್ಣಮೂರ್ತಿಯವರು ಕೂಡ ಆ ಒಂದು ಪರಂಪರೆಯ ವಿಚಾರಗಳನ್ನು ಹೇಳಿದ್ದಾರೆ. ನಮ್ಮ ತಾಯಿ ಶಾಂತರವರು ಹೇಳಿದ್ದಾರೆ. ನಮ್ಮ ಇವತ್ತು ಎಲ್ಲರನ್ನು ಸ್ವಾಗತಿಸಿದವರು ಮೊನ್ನೆ ತಾನೇ ಚನ್ನಕಿರಣ ಪ್ರಶಸ್ತಿ ಘೋಷಿತರಾಗಿರುವಂಥ ನಮ್ಮ ದಾನಪ್ಪನವರು ಹೇಳಿದರು. ಹೀಗೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಮುಖೇನ ನಮ್ಮ ಚೆನ್ನೇಶ ಗಾನಕಲಾ ಬಳಗವಂತೂ ನಿಷ್ಠೆಯಿಂದ ತಮ್ಮ ಪಾಲನಾ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿಯಾದ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಾಗ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಸೇರಿರುವಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ.